ಎಲ್ಲ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ವೆಜಿಟೇಬಲ್ ನೂಡಲ್ಸ್ ಮಾಡೋಣ. ಏನೇನು ಬೇಕು ಸಾಮಗ್ರಿಗಳು ಹೇಳ್ತೀನಿ ನೋಡಿ ಬನ್ನಿ. ನೋಡಿ, ಬೇಕಾಗಿರೋ ಸಾಮಗ್ರಿಗಳು: ಎಣ್ಣೆ ಬೇಕು, ಕ್ಯಾಪ್ಸಿಕಮ್ ಬೇಕು, ಈರುಳ್ಳಿ ಬೇಕು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬೀನ್ಸ್ ಬೇಕು, ಕ್ಯಾರೆಟು, ಕ್ಯಾಬೇಜು ಇಷ್ಟು ಬೇಕು, ಮತ್ತು ನೂಡಲ್ಸ್ ಬೇಕು. ಇದಕ್ಕೆ ಪೆಪ್ಪರ್ ಪೌಡ್ರ್ ಬೇಕು, ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಪೆಪ್ಪರ್ ಪೌಡ್ರು 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಮತ್ತು ಸೋಯಾ ಸಾಸು, ವೆನಿಗರು. ಇದಕ್ಕೆ ಬೇಕೇ ಬೇಕು, ಹಂಗಾಗಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡಿ. ನೂಡಲ್ಸ್ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ನೀರು ಆವಾಗಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಷ್ಟು ನೀರು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ನೀರು ಮಳ್ತಾ ಇದೆ ನೋಡಿ. ನೀರು ಮಳ್ಳೋದಕ್ಕೆ ಇದು ಒಂಚೂರು ಉಪ್ಪು, ಒಂಚೂರು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಅದು ಒಂದಕ್ಕೊಂದು ಮೆತ್ಕೊಳ್ಳಲ್ಲ, ಕ್ಲೀನಾಗೆ ಬಿಡಿ ಬಿಡಿಯಾಗಿ ಬೇಯುತ್ತೆ. ನೋಡಿ, ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಅದಕ್ಕೆ ನೋಡಿ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ನೀರು ಚೆನ್ನಾಗಿ ಮರಳುವಾಗ ಇವಾಗ ನೂಡಲ್ಸ್ ಹಾಕೋಣಂತೆ. ನೋಡಿ, ನೂಡಲ್ಸು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಗೆ ತೋರಿಸ್ತಾ ಇದ್ದೀನಿ ನಾನು. ತರಕಾರಿ ಹೆಚ್ಚೋದು ತೋರಿಸ್ತೀನಿ ನಿಮಗೆ. ತರಕಾರಿ ನಾನು ಫಸ್ಟೇ ಹೆಚ್ಚಿಟ್ಕೊಂಡಿಲ್ಲ, ಅದಕ್ಕೋಸ್ಕರ. ನೋಡಿ, ನೀರು ಮಳ್ತಾ ಇದೆ ನೋಡಿ. ಪೀಸ್ ಮಾಡಾರ ಹಾಕ್ಕೊಳ್ಳಿ, ಹಂಗೆ ಮಕ್ಕಳು ನೂಡಲ್ಸ್ ಅಂದಮೇಲೆ ಉದ್ದುದ್ದ ತಿಂತಾರಲ್ಲ, ಇದೇ ರೀತಿ ಹಾಕ್ಕೊತ ಇದ್ದೀನಿ. ನೋಡಿ, ಇದು ಆಲ್ರೆಡಿ ಪೀಸ್ ಆಗಿಬಿಟ್ಟಿದೆ, ಪುಡಿ ಆಗಿಬಿಟ್ಟಿದೆ. ಅದನ್ನು ಹಾಕ್ಕೊತ ಇದ್ದೀನಿ. ಇದು ಬೇಯಿಸ್ಕೊಂಡು ತಣ್ಣಗೆ ಮಾಡ್ಕೋಬೇಕು. ಆಮೇಲೆ ತರಕಾರಿ ಹೆಚ್ಚೋದು ತೋರಿಸ್ತೀನಿ ನಿಮಗೆ. ಆದಷ್ಟು ಮನೆಯಲ್ಲೇ ಮಾಡಿಕೊಡಿ ಮಕ್ಕಳಿಗೆಲ್ಲ. ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಹೊರ್ಗಡೆ ತಿಂದ್ರೂ ಏನು ಮಾಡಿರ್ತಾರೆ ಅಂದರೆ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿರ್ತಾರೆ. ಹಾಗಾಗಿ ಮನೆಯಲ್ಲೇ ಆದಷ್ಟು ಎಲ್ಲ ಐಟಮು ಸಿಗುತ್ತೆ ಅಂಗಡಿಗಳ್ಗೆ ಹೋದರೆ. ಟೇಸ್ಟಿಂಗ್ ಪೌಡ್ರ್ ಬಿಟ್ಟು ಇನ್ನೆಲ್ಲದು ಹಾಕ್ಕೊಂಡು ಮನೆಯಲ್ಲೇ ತೃಪ್ತಿಯಾಗಿ ಮಾಡ್ಕೊಂಡು ತಿನ್ಬೋದು. ಆದಷ್ಟು ಮನೆಯಲ್ಲೇ ತಿನ್ನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಹಾಕ್ಕೊಂಡು ಎಲ್ಲ ಮಾಡಿ. ಇವಾಗ ಡಾಕ್ಟ್ರುಗಳೇ ಹೇಳ್ತಾ ಇರ್ತಾರೆ ಹೆಚ್ಚಾಗಿ ಸೊಪ್ಪು ತರಕಾರಿ ತಿನ್ನಿ, ಹಣ್ಣುಗಳು ತಿನ್ನಿ ಅಂತ. ಆದಷ್ಟು ಹೆಚ್ಚಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ಎಲ್ಲ ಬಿಡಿ ಬಿಡಿಯಾಗಿದೆ. ಬೇಯೋದು ತೋರಿಸ್ತೀನಿ ನೋಡಿ. ಈಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವೀಡಿಯೋಗಳನ್ನ ಆದಷ್ಟು ಫುಲ್ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಫುಲ್ ನೋಡಿದ್ರೆ ವೀಡಿಯೋ ಪೂರ್ತಿ ಅರ್ಥ ಆಗುತ್ತೆ. ಸ್ವಲ್ಪ ನೋಡಿ ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ ವೀಡಿಯೋದಲ್ಲಿ. ಯಾರದೇ ವೀಡಿಯೋ ಆದರೂ ಅಷ್ಟೇ, ಎಲ್ಲ ವೀಡಿಯೋನೂ ಪೂರ್ತಿ ನೋಡಿ. ನೀರು ಆದಷ್ಟು ಜಾಸ್ತಿ ಇಟ್ಕೊಳ್ಳಿ, ತುಂಬ ಕಡಿಮೆ ಇಟ್ಕೊಳಕ್ಕೆ ಹೋಗ್ಬೇಡಿ. ನೀರನ್ನ ಬಗ್ಗಿಸ್ಬಿಡ್ತೀವಿ. ಮ್ಯಾಗಿ ಥರ ಮಾಡ್ತೀವಲ್ಲ, ಮ್ಯಾಗಿ ಥರ ಅಲ್ಲ ಇದು. ಇದು ಸ್ಟ್ರೀಟ್ ಫುಡ್ಡು ಮತ್ತು ಹೋಟೆಲ್ಗಳಲ್ಲೆಲ್ಲ ತಿಂತೀವಲ್ಲ, ಅದೇ ಥರ ಬರುತ್ತೆ ನೋಡಿ. 10 ರಿಂದ 12 ನಿಮಿಷ ಬೇಯಬೇಕು ಇದು. ಅವಾಗ ಬೇಯುತ್ತೆ, ಗೊತ್ತಾಗುತ್ತೆ. ಅಮ್ಕಿದ್ರೆ ಸಾಕು. ನೂಡಲ್ಸ್ ಅಮ್ಕಿದ್ರೆ 2 ಭಾಗ ಆಗುತ್ತೆ. ಆ ಥರ ಬೇಯಿಸ್ಕೋಬೇಕು. ನೋಡಿ, ಬೆಂದಿದೆ ಇದು. ನೋಡಿ, ಇವಾಗ ನೋಡಿ ನೋಡಿ ಬೆಂದಿದೆ. ಈಗ ಇನ್ನೊಂದು ತೋರಿಸ್ತೀನಿ. ಬಿಸಿ ಇರುತ್ತೆ, ಕೈಗೆ ನೀರು ಹತ್ಕೊಂಡು ಮುಟ್ಟಿ ಹಬೆ ಹೊಡಿತಾ ಇರುತ್ತೆ. ನೋಡಿ, ಇನ್ನೊಂದು ತೋರಿಸ್ತೀನಿ. ನೋಡಿ, ಆಗಿದೆ. 2 ಭಾಗ ಆಗ್ತಾಯಿದೆ ನೋಡಿ. ಹಿಂಗೆ ಅಮ್ಕಿದ್ರೆ ನೋಡಿ 2 ಭಾಗ ಆಗುತ್ತೆ. ನೋಡಿ, ಆಗಿದೆ. ಬಗ್ಸೋಣ. ನೋಡಿ, ಬಸ್ಕೊಂಡಿದ್ದೀವಲ್ಲ ನೀರನ್ನೆಲ್ಲ, ಅದು ಮೆತ್ಕೋಬಾರ್ದು ಒಂದಕ್ಕೊಂದು ಅಂತ ಹೇಳಿ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿದ್ರೆ ಒಂದಕ್ಕೊಂದು ಮೆತ್ಕೊಳ್ಳಲ್ಲ, ಕ್ಲೀನಾಗಿ ಬರುತ್ತೆ. ನೋಡಿ, ತಣ್ಣೀರು ಹಾಕಿ ಬಿಟ್ಬಿಟ್ಟಿದ್ದೀನಿ. ನೀರೆಲ್ಲ ಸೋರ್ಕೊಳ್ಳುತ್ತೆ. ತೋರಿಸ್ತೀನಿ ನಿಮಗೆ. ತರಕಾರಿ ಹೆಚ್ಕೊಳ್ಳೋಣ ಬನ್ನಿ. ಅಷ್ಟೊತ್ತಿಗೆ ಫಸ್ಟ್ ಈರುಳ್ಳಿ ಹೆಚ್ಕೊತ ಇದ್ದೀನಿ. ಈ ದಿಂಡು ಇರುತ್ತಲ್ಲ, ದಿಂಡು ತೆಗ್ದಾಕಬಿಡಿ. ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಇದು ದಿಂಡು. ನೋಡಿ, ತೆಗ್ದಾಕ್ತಾ ಇದ್ದೀನಿ ನಾನು ದಿಂಡು. ಇಲ್ಲ, ಈ ರೀತಿನಾರ ಹೆಚ್ಕೊಳ್ಳಿ. ನೂಡಲ್ಸ್ ಯಾವ ಥರ ಇರುತ್ತೋ ಆ ಥರನೇ ಹೆಚ್ಕೊಳ್ಳಿ.
ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ಟವ್ ಹಚ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊತಾ ಇದ್ದೀನಿ. 7 ರಿಂದ 8 ಸ್ಪೂನ್ ಎಣ್ಣೆ ಹಾಕೋಬೇಕು, ದೊಡ್ಡ ಸ್ಪೂನಲ್ಲಿ. ಎಣ್ಣೆ ಕಾಯ್ತಾ ಇದೆ ನೋಡಿ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಚೂರು ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿ ಮಗ್ಗಿಸ್ಕೊಳ್ಳಿ. ಹಿಂಗೆ ಸಣ್ಣಗೆ ಹೆಚ್ಕೊಳ್ಳಿ. ಈ ರೀತಿ ಹೆಚ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನೋವಾಗಲೂ ಚೆನ್ನಾಗಿ ಬರುತ್ತೆ. ನೋಡಿ ಮಗ್ಗಿದೆ. ಫಸ್ಟ್ ಹಸಿಮೆಣ್ಸಿಕಾಯಿ ಹಾಕಬೇಡಿ, ಘಾಟ್ ಆಗಿಬಿಡುತ್ತೆ ಇದಕ್ಕೆ. ನೋಡಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈಗ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಬೀನ್ಸ್ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಬೀನ್ಸ್ ಬೇಡ ಅನ್ನೋರು ಬರೀ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜ್ ಮಾತ್ರ ಹಾಕ್ಕೊಳ್ಳಿ. ನೋಡಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೋಡಿ ಕ್ಯಾಪ್ಸಿಕಮ್ಮು. ನೋಡಿ ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ. ಏನು ಮೇಡಮ್ ಇಷ್ಟೊಂದು ಹಾಕ್ಕೊತಾ ಇದ್ದೀರಾ ಅಂತ ಅಂತಿರಲ್ಲ. ನೋಡಿ ಅದು ಮೊಗ್ಗಿದ್ರೆ ಚೆನ್ನಾಗಿ ಎಣ್ಣೆಲಿ ಬಾಡಿದ್ರೆ ಎಷ್ಟು ಆಗುತ್ತೆ. ನೂಡಲ್ಸ್ಗೆ ತರಕಾರಿ ಈ ರೀತಿನೇ ಹಚ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ ತರಕಾರಿ ಬೇಯೋವಾಗ ಒಂಚೂರು ಉಪ್ಪು ಹಾಕ್ತೀನಿ. ನೂಡಲ್ಸ್ಗೆ ಒಂಚೂರು ಉಪ್ಪು ಹಾಕಿದ್ದೆ ನಾನು ಆಲ್ರೆಡಿ. ಇವಾಗ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಪೆಪ್ಪರ್ ಪೌಡ್ರ್ ಇಟ್ಕೊಂಡಿದ್ದಲ್ಲ ಇದಕ್ಕೆ ಒಂಚೂರು ಹಾಕ್ಕೊತಾ ಇದ್ದೀನಿ. ಇದು ಕ್ಲೀನಾಗಿ ಇದು ಸರಿ ಹೊಂದುತ್ತೆ ಅಂತ. ಉರಿ ಸಿಮ್ ಮಾಡ್ಕೊಳ್ಳಿ, ಅದೊಂಚೂರು ಬೇಯೋ ತನಕ. ನೋಡಿ ತರಕಾರಿ ಮುಗ್ಗಿದೆ ಈಗ. ನೋಡಿ ನೂಡಲ್ಸ್ ಹಾಕ್ಕೊತಾ ಇದ್ದೀನಿ ಹಿಂಗೆ. ನೋಡಿ ನೋಡಿ ಹಾಕ್ಕೊಂಡು ಬೇಕಾದ್ರೆ ಕೈಯಾಡಿ. ಒಂದೇ ಸತಿ ಕೈಯಾಡೋಕ್ಕಾಗಲ್ಲ ಅನ್ನೋರು ಈ ಥರ ಹಾಕ್ಕೊಂಡು ಕೈಯಾಡಿ. ನೋಡಿ ಮತ್ತೆ ಹಾಕ್ತಾಯಿದ್ದೀನಿ ನೂಡಲ್ಸು. ಉರಿ ಸಿಮ್ಮಲ್ಲೇ ಇದೆ, ಉರಿ ಎಂಜೋರ್ ಮಾಡಿಲ್ಲ ನಾನು. ನೋಡಿ ಒಂದ್ರಲ್ಲಿ ಕೈಯಾಡೋಕ್ಕಾಗಲ್ಲ ಅಂದವರು ಹಿಂಗೆ 2 ಇದು ಇಟ್ಕೊಂಡು ಸುದಿಂಕೆ ಜಾಲರಿ ಏನು ಬೇಕಾದ್ರೂ ಇಟ್ಕೊಂಡು ಎಲ್ಲದಕ್ಕೂ ಉಪ್ಪು ಖಾರ ಹತ್ತಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಹತ್ತಿ ಸ್ವಲ್ಪ ಬಿಟ್ಟರೆ ಚೆನ್ನಾಗಿರಲ್ಲ ಅಷ್ಟು. ನೋಡಿ ಇನ್ನೂ ಸ್ವಲ್ಪ ನೂಡಲ್ಸ್ ಇತ್ತಲ್ಲ ಪೂರ್ತಿ ಹಾಕ್ಕೊಬಿಡ್ತಾ ಇದ್ದೀನಿ ನಾನು. ನೋಡಿ ವೆನಿಗರು ಸೋಯಾ ಸಾಸ್ ಎರಡನ್ನೂ ಮಿಕ್ಸ್ ಮಾಡಿ ಚೂರು ನೀರು ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಡೈರೆಕ್ಟಾಗಿ ಹಾಕ್ಬೇಡಿ, ಒಂಚೂರು ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಹಾಕಿದ್ರೆ ಗಟ್ಟಿ ಅನಿಸುತ್ತೆ. ನೋಡಿ ಆಗಿದೆ, ಎಲ್ಲದಕ್ಕೂ ಹೊಂದ್ಕೊಂಡಿದೆ ಚೆನ್ನಾಗಿ. ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ. ನೋಡಿ ಉರಿ ಜೋರಾಗಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಈಗ ಇಷ್ಟು ತನಕ ಉರಿ ಸಣ್ಣದಲ್ಲೇ ಇಟ್ಕೊಂಡಿದ್ದೆ. ನೋಡಿ ನಾನು ಯಾವುದೋ ಪುಡಿ ಮಾಡೋಕ್ಕಿಲ್ಲ, ಹಂಗಂಗೆ ಹಾಕಿರೋದು. ಕೈಯಾಡ್ತಾನೆ ಪುಡಿ ಆಗಿಬಿಟ್ಟಿದೆ ಅದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ ನಮಗೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ.